ಸಿರಿ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಇಂದು ಒಬ್ಬ ಪುಣ್ಯಾತ್ಮನನ್ನು ನೆನೆಸಿಕೊಳ್ಳಬೇಕಾದಂಥ ದಿನ. ಮುರುಡೇಶ್ವರದ ಹೆಬ್ಬಾಗಿಲು ಮನೆ ಕೇರಿಯಲ್ಲಿ ಜನಿಸಿ ಒಬ್ಬ ಸಾಮಾನ್ಯ ರೈತನ ಮಗನಾಗಿ, ಒಬ್ಬ ಪುಟ್ಟ ನೌಕರಸ್ಥನಾಗಿ ತನ್ನ ಜೀವನವನ್ನು ಆರಂಭಿಸಿದಂತಹ ವ್ಯಕ್ತಿಯೊಬ್ಬರು 50 ವರ್ಷಗಳ ನಂತರ ಅದೇ ಊರಿನ ಉದ್ಧಾರಕ್ಕಾಗಿ ಪಣತೊಟ್ಟು ನವ ಮುರುಡೇಶ್ವರದ ನಿರ್ಮಾಪಕರಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಯಾತ್ರಾ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಜೊತೆಗೆ ಒಂದು ಶೈಕ್ಷಣಿಕ ಕೇಂದ್ರವನ್ನಾಗಿ, ಒಂದು ದೊಡ್ಡ ಆಸ್ಪತ್ರೆಯನ್ನು ಸ್ಥಾಪಿಸುವ ಮುಖಾಂತರ ಆರೋಗ್ಯ ಸೇವಕನಾಗಿ ಬಹು ವಿಧದಲ್ಲಿ ತನ್ನ ಊರಿಗೆ ತಂದಿರತಕ್ಕಂಥ ಅಪರೂಪದ ವ್ಯಕ್ತಿ ಆರ್ ಎನ್ ಶೆಟ್ಟರ್ ಕುರಿತು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಆರ್ ಎನ್ ಶೆಟ್ಟಿಯವರು ಮುರುಡೇಶ್ವರ ಹೆಬ್ಬಾಗಿಲ ಮನೆ ನಾಗಪ್ಪ ಶೆಟ್ಟರ ಮಗನಾಗಿ 1928 ಆಗಸ್ಟ್ 15ರಂದು ಜನಿಸ್ತಾರೆ. ಅಂದು ಅಮಾವಾಸ್ಯೆ. ಸಾಮಾನ್ಯವಾಗಿ ನಂಬುಗೆ ಅಮಾವಾಸ್ಯೆ ಹುಟ್ಟಿದ ಮಕ್ಕಳು ಒಳ್ಳೆಯದಾಗೋದಿಲ್ಲ ಅಂತ. ಅದಕ್ಕೆ ವಿರುದ್ಧವಾಗಿ ಆರ್ ಎನ್ ಶೆಟ್ಟಿಯವರು ಕರ್ನಾಟಕಕ್ಕೆ ಕಲ್ಪವೃಕ್ಷವಾಗಿ ಬೆಳೆದಂತಹ ಒಂದು ಕತೆ 90 ವರ್ಷಗಳ ಆದರೂ ಕೂಡ ಜೀವನದುದ್ದಕ್ಕೂ ದುಡಿತಾ ಇರತಕ್ಕಂಥ ಒಂದು ಕತೆ, ಅತ್ಯಂತ ರೋಚಕವಾದಂಥ ಒಂದು ಸಂಗತಿ. 24 ಸಂಸ್ಥೆಗಳನ್ನು ಸ್ಥಾಪಿಸಿ 10,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರ್ತಕ್ಕಂಥ ಆರ್ ಎನ್ ಶೆಟ್ಟಿಯವರು ಹಲವಾರು ರೀತಿಯಲ್ಲಿ ಈ ನಾಡನ್ನು ಕಟ್ಟೋದಕ್ಕೆ ದುಡಿದಿದ್ದಾರೆ. ಒಂದು ಸಾಮಾನ್ಯ ರೇಷನ್ ಅಂಗಡಿಯಲ್ಲಿ ಕೆಲಸ ಆರಂಭಿಸಿ, ಆಮೇಲೆ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ದುಡಿಯಬೇಕು ಅನ್ನೋ ಉತ್ಸಾಹದಿಂದ ಸಿರ್ಸಿಗೆ ಹೋಗಿ ಗುತ್ತಿಗೆದಾರರಾಗಿ ಬೆಳೆದು, ನಂತರ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಆರ್ ಎನ್ ಶೆಟ್ಟಿ ಮತ್ತು ಕಂಪನಿಯನ್ನು ಸ್ಥಾಪಿಸುವ ಮುಖಾಂತರವಾಗಿ ಹಲವಾರು ನೀರಾವರಿ ಯೋಜನೆಗಳನ್ನು, ಜಲವಿದ್ಯುತ್ ಯೋಜನೆಗಳನ್ನು ಕೈಕೊಂಡು ಬೆಳೆದು, ನಂತರ ಬೆಂಗಳೂರಿಗೆ ಹೋಗಿ ಆರ್ ಎನ್ ಎಸ್ ದೊಡ್ಡ ಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಬೇರೆ ಬೇರೆ ರೀತಿಯ ರಸ್ತೆ ಕಾಮಗಾರಿ, ಅಣೆಕಟ್ಟು ಇತ್ಯಾದಿ ನಿರ್ಮಿಸ್ತಕ್ಕಂಥ ಸಂಸ್ಥೆಯಾಗಿ ಅದನ್ನು ಬೆಳೆಸುವ ಜೊತೆಯಲ್ಲಿ ದೊಡ್ಡ ಉದ್ಯಮಿಯಾಗಿ ಬೆಳೆದಂಥ ಆರ್ ಎನ್ ಶೆಟ್ಟಿಯವರು ಒಂದು ದಿವಸ ತಿರುಗಿ ನೋಡ್ತಾರೆ, ನನ್ನ ಊರು ಇದ್ದ ಹಾಗೆ ಇದೆಯಲ್ಲ, ಇಲ್ಲೇನಾದ್ರು ಮಾಡೋಣ ಅಂತ. ಹಾಗೆ ಮುರುಡೇಶ್ವರಕ್ಕೆ ಬಂದು ಮುರುಡೇಶ್ವರದ ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಕೈಗೊಳ್ತಾರೆ. ಮುರುಡೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾರೆ. ಮುರುಡೇಶ್ವರದಲ್ಲಿ ಎತ್ತರವಾದಂಥ ಈಶ್ವರನನ್ನು ಪ್ರತಿಷ್ಠಾಪಿಸ್ತಾರೆ. ಅತ್ಯಂತ ಎತ್ತರವಾದಂಥ ದ್ವಾರವನ್ನು ಸ್ಥಾಪಿಸ್ತಾರೆ. ಪ್ರವಾಸಿಗರಿಗೆ ಉಳ್ಕೊಳ್ಳೋದಕ್ಕಾಗಿ ಅತಿಥಿ ಗೃಹಗಳನ್ನು ನಿರ್ಮಿಸ್ತಾರೆ. ಒಂದು ಯಾತ್ರಾ ಕ್ಷೇತ್ರವಾಗಿ ಮುರುಡೇಶ್ವರ ಗುರುತಿಸಲ್ಪಡುತ್ತದೆ. ಜೊತೆಯಲ್ಲಿ ನಮ್ಮ ಊರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಆರ್ ಎನ್ ಎಸ್ ಪಾಲಿಟೆಕ್ನಿಕ್ ಆರಂಭಿಸ್ತಾರೆ. ಆಮೇಲೆ ಅವರಿಗೆ ಆರ್ಟ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ನರ್ಸಿಂಗ್ ಕಾಲೇಜುಗಳು ಆರಂಭ ಆಗ್ತದೆ. ಒಳ್ಳೆಯ ಚಿಕಿತ್ಸೆ ಇಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಒಂದು ಆಸ್ಪತ್ರೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ 25 ವರ್ಷಗಳ ಹಿಂದೆ ಆ ಕಾಲದಲ್ಲಿ 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಸ್ಪತ್ರೆಯನ್ನು ನಿರ್ಮಿಸ್ತಾರೆ. ಅತ್ಯುತ್ತಮವಾದದ್ದು. ರಾಜ್ಯ ತುಂಬ ಬೇರೆ ಬೇರೆ ಆಸ್ಪತ್ರೆಗಳನ್ನು ನೋಡಿ ಒಳ್ಳೆ ರೀತಿಯಲ್ಲಿ 100 ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮಾಡ್ತಾರೆ. ಒಳ್ಳೆ OT, ಎಕ್ಸ್ರೇ, ಇನ್ನೊಂದು ಮತ್ತೊಂದು ಎಲ್ಲ ಬೇಕಾದಂಥ ಎಲ್ಲವನ್ನು ಮಾಡ್ತಾರೆ. ನಾರಾಯಣ ಹೃದಯಾಲಯದ ದೇವಿ ಪ್ರಸಾದ್ ಶೆಟ್ಟಿಯವರ ಜೊತೆಗೆ ಮಾತನಾಡಿ ಟೆಲಿಮೆಡಿಸಿನ್ ಯೋಜನೆಯನ್ನು ಮುರುಡೇಶ್ವರದಲ್ಲಿ ಪ್ರಥಮ ಬಾರಿ ಜಾರಿಗೆ ತರಲಾಗ್ತದೆ. ಹೃದಯ ರೋಗಿಗಳು ಬಂದ ತಕ್ಷಣ ಅವರನ್ನು ಕ್ಯಾಮರಾ ಎದುರಿಗೆ ಮಲಗಿಸಿ ಪೇಷಂಟ್ಗಳ ವಿವರಗಳನ್ನು ಡಾಕ್ಟ್ರಿಗೆ ಕಳಿಸ್ತಾ, ಆ ಇನ್ನೊಂದು ಬದಿಯಿಂದ ಬೆಂಗಳೂರಿನ ನಾರಾಯಣ ಹೃದಯದಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ಸಲಹೆ ಕೊಡ್ತಕ್ಕಂಥದ್ದು, ಯಾವ ಔಷಧ ಕೊಡಬೇಕು, ತುರ್ತು ಯಾವ ಚಿಕಿತ್ಸೆ ಮಾಡಬೇಕು ಅನ್ನುವಂಥ ಸಲಹೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು 20 ವರ್ಷಗಳ ಹಿಂದೆ ಆರ್ ಎನ್ ಶೆಟ್ಟಿಯವರು ಮಾಡಿದರು. ಇವತ್ತಿಗೂ ಕೂಡ ಅಂಥ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಹೃದಯ ರೋಗಿಗಳು ಧಾವಿಸಬೇಕು ಮಂಗಳೂರಿಗೋ, ಉಡುಪಿಗೋ, ಹುಬ್ಬಳ್ಳಿಗೋ, ಶಿವಮೊಗ್ಗಕ್ಕೂ, ಇಂಥ ಪರಿಸ್ಥಿತಿ ಇದೆ. ಹೀಗೆ ಬಹುವಿಧದ ಕೊಡುಗೆ ಕೊಟ್ಟಿರ್ತಕ್ಕಂಥ ಆರ್ ಎನ್ ಶೆಟ್ಟಿಯವರು ಬೆಂಗಳೂರಿನಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಎಲ್ಲ ರೀತಿಯ ಶಿಕ್ಷಣ ಸಿಗುವಾಗ ಮಾಡ್ತಾರೆ. ಆರ್ ಎನ್ ಎಸ್ ಸಂಸ್ಥೆಗಳಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳೆಲ್ಲ ತುಂಬ ಅಭಿವೃದ್ಧಿ ಹೊಂದ್ತಾರೆ, ಏಳಿಗೆ ಆಗ್ತದೆ. ಪಾಲಿಟೆಕ್ನಿಕ್ನಲ್ಲಿ ಯಾರ್ಯಾರು ಕಲ್ತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನೌಕರಿ ಸಿಗ್ತದೆ. ಈ ರೀತಿಯಲ್ಲಿ ಒಂದು ಊರಿನ ಅಭಿವೃದ್ಧಿಗಾಗಿ
ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಆರ್ ಎನ್ ಶೆಟ್ಟಿ ಅವರು ಈಗಿಲ್ಲ. ಅವರನ್ನು ಇವತ್ತು ನೆನೆಸ್ಕೊಳ್ಬೇಕಾಗಿದೆ ನಾನು. ಆದ್ದರಿಂದ ಇಲ್ಲಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ದೇವರು ಮನುಷ್ಯನಿಗೆ ಎಲ್ರಿಗೂ ಬುದ್ಧಿ ಕೊಡ್ತಾನೆ, ವಯಸ್ಸು ಕೊಡ್ತಾನೆ, ಹಣನೂ ಕೊಡ್ತಾನೆ. ಬುದ್ಧಿ, ದೇಹ ಮತ್ತು ಕೈಗೆ ಸಿಕ್ಕಂಥ ಹಣ, ಈ ಮೂರನ್ನು ಸೇರಿಸಿ ದುಡಿಯಬೇಕು, ಮುಪ್ಪುರಿಗೊಳಿಸಿ ದುಡಿಯಬೇಕು ಅಂತ. ಹಣ ನೆಗ್ಲೆಕ್ಟ್ ಮಾಡಿದರೂ ಹೊರಟೋಗ್ತದೆ, ಬುದ್ಧಿ ನಿರ್ಲಕ್ಷ್ಯ ಮಾಡಿದರೂ ಹೊರಟೋಗ್ತದೆ. ಪ್ರಾಯದಲ್ಲಿ ದುಡಿದಿದ್ದರೂ ಕೂಡ ಏನು ಮಾಡೋಕ್ಕೆ, ಹಣ, ವಯಸ್ಸು, ಬುದ್ಧಿ ಈ ಮೂರನ್ನು ಬಳಸ್ಕೊಂಡು ದುಡಿಯಬೇಕು ಅಂತ ಅದೇ ರೀತಿ ದುಡಿದಿದ್ದಾರೆ ಅವರು. ದಿನ 18 ತಾಸು ದುಡಿಯಬೇಕು ಅಂತ ಹೇಳ್ತಾ ಇದ್ರು. ಎಷ್ಟು ದುಡಿದರೂ ಕೂಡ ಅವರಲ್ಲೊಂದು ಇನ್ನೊಂದು ಗುಣ ಇತ್ತು, ಬಟ್ರೆ ದುಡಿದ ದುಡ್ಡು ಸಾಯುವಾಗ ತೊಗೊಂಡೋಗ್ತೇವೆ, ಇಲ್ಲಲ್ಲ, ದುಡಿದ ದುಡ್ಡನ್ನು ಹಂಚಿಕೊಂಡು ತಿನ್ನಬೇಕು ಅನ್ನುವಂಥ ಮಾತನ್ನು ಆರ್ ಎನ್ ಶೆಟ್ಟಿ ಅವರು ಯಾವಾಗಲೂ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇಶದ ತುಂಬ, ರಾಜ್ಯದ ತುಂಬ ನೂರಾರು ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದಾರೆ, ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ, ಅನಾರೋಗ್ಯ ಅಂತ ಕೇಳಿ ಬಂದವರಿಗೆ ಸಹಾಯ ಮಾಡಿದ್ದಾರೆ, ಆಸ್ಪತ್ರೆ ಬಿಲ್ಲನ್ನು ತುಂಬಿದ್ದಾರೆ, ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹೀಗೆ ಹೇಗೆಲ್ಲ ಲಕ್ಷ್ಮಿ ಅವರ ಮನೆಯನ್ನು ತುಂಬಿತೋ ಅದನ್ನು ಲಕ್ಷಣಯುತವಾಗಿ ಅರ್ಹರಿಗೆ ಹಂಚುತ್ತಾ ಬಂದಿರತಕ್ಕಂಥ ಆರ್ ಎನ್ ಶೆಟ್ಟಿಯವರು ಜೀವನದುದ್ದಕ್ಕೂ ತಾವು ದುಡಿದ ದುಡ್ಡಿನಲ್ಲಿ ನಿಕ್ಕಿ ಬಂದಂಥ ಲಾಭದಲ್ಲಿ 60% ದಾನ ಧರ್ಮಕ್ಕೆ ಬಳಸಿದರು. ಯಾವತ್ತು ಅವರಿಗೆ 1,000 ರೂಪಾಯಿ ಪಗಾರಿದ್ದಾಗ 600 ರೂಪಾಯಿಗಳನ್ನು ದಾನ ಮಾಡ್ತಾಯಿದ್ರು, ಯಾವತ್ತು ಅವರಿಗೆ ದಿನಕ್ಕೆ ಕೋಟಿ ರೂಪಾಯಿ ಬರೋದಕ್ಕೆ ಸಾಧ್ಯ ಆಯಿತು ಆ ಕಾಲದಲ್ಲಿಯೂ ಕೂಡ ಕೋಟಿ ರೂಪಾಯಿಗಳಲ್ಲಿ 40% ಅವರು ದಾನ ಮಾಡೋದಕ್ಕೆ ಬಳಸ್ತಾರೆ. ಇಂಥ ಅದ್ಭುತವಾದಂಥ ವ್ಯಕ್ತಿ ಇರೋದರಿಂದ ಈ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೀತು. ಮುರುಡೇಶ್ವರಕ್ಕೆ ಬಂದರು, ಗೋಕರ್ಣಕ್ಕೆ ಬಂದರು, ಬೇರೆ ಬೇರೆ ಸ್ಥಳಗಳಿಗೆ ಹೋದರು. ಇವತ್ತಂತೂ 10ರಿಂದ 20-50 ಸಾವಿರ ಜನ ಮುರುಡೇಶ್ವರಕ್ಕೆ ಬರ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಉದ್ಯೋಗ ಸೃಷ್ಟಿಯಾಗಿದೆ, ಪ್ರವಾಸೋದ್ಯಮ ಬೆಳೆದಿದೆ, ಅಂಗಡಿಗಳು, ಇನ್ನೊಂದು ಮತ್ತೊಂದು ವ್ಯಾಪಾರ, ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗಾವಕಾಶ ಸಿಕ್ಕಿದೆ. ಮುರುಡೇಶ್ವರ ನೋಡೋದಕ್ಕೆ ಜಗತ್ತಿನ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಕೇವಲ ಸಂಪತ್ತು ಗಳಿಸಿದರೆ, ಉದ್ಯೋಗ ಕೊಟ್ಟರೆ, ನಾಡಿನ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡರೆ ಸಾಲದು, ನಾಡಿನ ಜನರಿಗೆ ಸಲ್ಲಬೇಕು ಅನ್ನುವುದು ಅವರ ಒಂದು ಧ್ಯೇಯ ಆಗಿತ್ತು. ಅವರು ಯಾವಾಗಲೂ ಹೇಳ್ತಾ ಇದ್ದರು, ಮನುಷ್ಯನಿಗೆ ಕುಟುಂಬದ ಋಣ, ಸಮಾಜದ ಋಣ, ದೇವರ ಋಣ ಇರ್ತದೆ ಅನ್ನುವಂಥ ಮಾತನ್ನು. ಆದ್ದರಿಂದ ಕುಟುಂಬದ ಋಣಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೇನೆ, ದೇವರ ಋಣಕ್ಕಾಗಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು. ಅತಿರುದ್ರ ಮಹಾಯಾಗ ನಡೆಯಿತು, ಅಷ್ಟಪವಿತ್ರ ನಾಗಮಂಡಲ, ಕೋಟಿ ರೂಪಾಯಿ ವೆಚ್ಚ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ, 1,00,000 ಜನಕ್ಕೆ ಅನ್ನದಾನ ಆಗಬೇಕು ಅನ್ನುವಂಥ ಕಾರ್ಯಕ್ರಮ, ಇಂಥ ಅಷ್ಟಪವಿತ್ರ ನಾಗಮಂಡಲವನ್ನು ಕೂಡ ಮಾಡಿದರು. ಅತಿರುದ್ರ ಹವನಗಳು ಹಲವಾರು ಬಾರಿ ನಡೆದಿದ್ದಾವೆ ಮುರುಡೇಶ್ವರದಲ್ಲಿ. ಮೊದಲು ಆರಂಭದಲ್ಲಿ ದೇವಸ್ಥಾನ ಕಟ್ತಾ ಇರುವಾಗ ಉದ್ಯೋಗ ಕೊಡಬೇಕು ಅನ್ನೋ ಲೆಕ್ಕಕ್ಕೆ ಹಂಚಿನ ಕಾರ್ಖಾನೆಯನ್ನು ಆರಂಭಿಸಿದರು. RNS ಟೈಲ್ಸ್ ಭಾಳ ಪ್ರಸಿದ್ಧ ಆಯಿತು. ಕಾರಣಾಂತರಗಳಿಂದ ಅದು ನಿಂತೋಯಿತು. ಅತಿರುದ್ರ ಮಹಾರುದ್ರ ಯಾಗದ ಜೊತೆಯಲ್ಲಿ ಇಂತಹ ದೈವಿ ಶಕ್ತಿಯ ಪ್ರಭಾವವೇ ಹೆಚ್ಚುತ್ತಾ ಹೋದಂತೆ ಗುಡ್ಡದ ಮೇಲೆ ಗೀತೋಪದೇಶ, ಸೂರ್ಯನಾರಾಯಣ ಮೂರ್ತಿ, ಸಪ್ತರ್ಷಿ ಮೂರ್ತಿಗಳು ಬಂದವು. ನಾಡಿನಲ್ಲಿ ಅತಿ ಎತ್ತರದ ಈಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸಂಕಲ್ಪಿಸಿದರು. ಹೆಸರಾಂತ ಶಿಲ್ಪಿ, ಸಿಮೆಂಟ್ ಶಿಲ್ಪಿ ಕಾಶಿನಾಥ್ ಅನ್ನುವರು, ಶಿವಮೊಗ್ಗದವರು, ಬೆಂಗಳೂರು ಏರ್ಪೋರ್ಟ್ ರೋಡ್ನಲ್ಲಿ ಒಂದು ಈಶ್ವರನ ಮೂರ್ತಿಯನ್ನು ನಿರ್ಮಿಸಿದರು. ಅದೇ ಮೂರ್ತಿಯನ್ನು ಇವರು ಮುರುಡೇಶ್ವರಲ್ಲಿ ಮಾಡಬೇಕು ಅನ್ನೋಂಥ ಈಶಾನ್ಯಕ್ಕೆ ಮುಖ ಮಾಡಿರ್ತಕ್ಕಂಥ 123 ಎತ್ತರದ ಪದ್ಮಾಸನ ರೂಢ ಶಿವನನ್ನು ಮೂರ್ತಿಯನ್ನು ನಿರ್ಮಾಣಕ್ಕೆ ಆರ್ ಎನ್ ಶೆಟ್ಟಿಯವರು ಕಾರಣರಾದರು. ಅವ್ರು ಹೇಗಿರಬೇಕು ಅಂತಂದರೆ ಈಶ್ವರ ಶ್ರಮಜೀವಿಗಳಿಗೆ ಸಂಕಲ್ಪ. ಆದ್ದರಿಂದ ಬಲಗೈ ವರದಹಸ್ತ, ತ್ರಿಶೂಲ, ಡಮರು, ರುದ್ರಾಕ್ಷಿ, ಸರ್ಪ, ಕೋಳಿಗೆ ಸುತ್ತಿದ ಮಂದಸ್ಮಿತ ಶಿವನ ಜಟೆಯಿಂದ ಗಂಗೆ ಜಿಗಿದು ಭಕ್ತರನ್ನು ರೋಮಾಂಚನಗೊಳಿಸೋದು ಸಾಧ್ಯ ಆಯಿತು. ಶಿವ ಕುಳಿತ ಗುಡ್ಡದ ಅಡಿಗೆ ಗುಹೆ ರಚಿಸಿ ಅದರಲ್ಲಿ ಭೂಕೈಲಾಸಕ್ಕೆ ಸಂಬಂಧಪಟ್ಟಂತಹ ರಾವಣನ ತಾಯಿ ತಪಸ್ಸು ಮಾಡೋದು, ಆತ್ಮಲಿಂಗ ಪಡ್ಕೊಳ್ಳೋದು, ಆತ್ಮಲಿಂಗ ತಗೊಂಡು ವಾಪಸ್ ರಾವಣ ಲಂಕೆಗೆ ಹೊರಟಾಗ ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠೆ ಆಗೋದು, ಆ ಆತ್ಮಲಿಂಗದ ಅಂಶಗಳು ಉತ್ತರ ಕನ್ನಡದ ಪಂಚಕ್ಷೇತ್ರಗಳಿಗೆ ಧಾರೇಶ್ವರ, ಮುರುಡೇಶ್ವರ, ಗುಣವಂತೇಶ್ವರ, ಸಜ್ಜೇಶ್ವರ, ಹೀಗೆ ಪಂಚಕ್ಷೇತ್ರಗಳಾಗಿ ಇಡೀ ಕಥೆಯನ್ನು ವರ್ಣಿಸ್ತಕ್ಕಂಥ ಸುಂದರವಾದ ಮೂರ್ತಿಗಳನ್ನು ಕಾಶಿನಾಥ್ ಅವರ ಮಗ ರಚಿಸಿದ್ದಾರೆ. ಇನ್ನೂ 49 ಅಡಿ ಎತ್ತರ ರಾಜಗೋಪುರದ ನಿರ್ಮಾಣಕ್ಕೆ ಕಾರಣ ಆಯಿತು. ಧ್ವಜಸ್ತಂಭಕ್ಕೆ ಚಿನ್ನದ ಲೇಪನ ಆಯಿತು, ದೇವರಿಗೆ ಚಿನ್ನದ ರಥ ಆಯಿತು, ಹಲವಾರು ಅತಿಥಿ ಗೃಹಗಳಾದವು, ಪ್ರಸಾದ ಭೋಜನ ಆರಂಭ ಆಯಿತು. ಈಗ ಅವ್ರ ಮಗ ಸತೀಶ್ ಶೆಟ್ಟಿಯವರು
ಬೆಳಗಿನ ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏರ್ ಕಂಡೀಷನ್ ಪ್ರಸಾದ ಭೋಜನಾಲಯ ಇರೋದು ಬಹುಶಃ ಕರ್ನಾಟಕದಲ್ಲಿ ಮುರುಡೇಶ್ವರದಲ್ಲಿ ಮಾತ್ರ. ಸೆಕೆಯಲ್ಲಿ ತ್ರಾಸಾಗ್ತದೆ, ಅದರಿಂದ ಎ ಸಿ ಮಾಡಿಬಿಡೋಣ ಅಂತ ಅವರು ನಿರ್ಣಯ ತೊಗೊಂಡ್ರೆ ಅದು ನಿರ್ಣಯ, ಅದು ಫೈನಲ್ ಆರ್ಡರ್. ಆರ್ ಎನ್ ಶೆಟ್ಟಿಯವರು ಇಡೀ ಭೋಜನಾಲಯಕ್ಕೆ ಏರ್ ಕಂಡೀಷನ್ ಮಾಡಿಸಿದರು. ಪಾಲಿಟೆಕ್ನಿಕ್ನಲ್ಲಿ ಕಲಿತ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುರುಡೇಶ್ವರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಯಿತು. ಆರ್ ಎನ್ ಶೆಟ್ಟಿಯವರು ಮಹಾ ಬುದ್ಧಿವಂತರು. ಆವಾಗ ಗೆರ್ಸಪ್ಪ ಡ್ಯಾಮಿನ ಅಣೆಕಟ್ಟಿನ ಕೆಲಸ ನಡೀತಾ ಇತ್ತು, ಶರಾವತಿ ಟೆಲ್ಲಿಸ್ ಅಣೆಕಟ್ಟಿಂದು. ಅದೇ ವೇಳೆಗೆ ನೀರಿನ ಯೋಜನೆ ಕೈಗೊಳ್ಳಲಾಯಿತು. ಇಡಗುಂಜಿಗಿಂತ ಸ್ವಲ್ಪ ಮೇಲೆ ಶರಾವತಿಯಿಂದ ಕುಡಿಯುವ ನೀರನ್ನು ಮುರುಡೇಶ್ವರಕ್ಕೆ ತಗೊಂಡೋಗಿ 13-12 ಇಂಚಿನ ಪೈಪಿನಲ್ಲಿ ತೊಗೊಂಡೋಗಿ ಮುರುಡೇಶ್ವರಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಆರ್ ಎನ್ ಶೆಟ್ಟಿಯವರು ಕೊಟ್ಟರು. ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆ ಅಡಿ 3 ಕೋಟಿ ರೂಪಾಯಿಗಳು ಬಂದರೆ 1 ಕೋಟಿ ರೂಪಾಯಿಗಳನ್ನು ಆರ್ ಎನ್ ಶೆಟ್ಟಿ ಟ್ರಸ್ಟ್ ಹಾಕುವ ಮುಖಾಂತರವಾಗಿ ಮುರುಡೇಶ್ವರದ ನೀರು ಕೊರತೆಯನ್ನು ಶಾಶ್ವತವಾಗಿ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಆಯಿತು. ಆರ್ ಎನ್ ಶೆಟ್ಟಿಯವರು RNS ಮೋಟರ್ಸ್ ಏಜೆನ್ಸಿ ತೊಗೊಂಡ್ರು. RNS ಮೋಟರ್ಸ್ ಈಗಲೂ ನಡೀತಾ ಇದೆ. RNS ಮೋಟರ್ಸ್ ಮಾರುತಿ ಸುಜುಕಿ ಕಂಪನಿಯವರ ಏಜೆನ್ಸಿ ತೊಗೊಂಡಾಗ ಕೇಳಿದಂತೆ ಕಂಪನಿಯವರು, ನಿಮ್ಮ ತಂದೆಯವರಿಗೆ ಏನಾದ್ರು ಐಡಿಯಾ ಇದ್ದರೆ ಕೊಡೋದಕ್ಕೆ ಹೇಳಿ, ತುಂಬ ಐಡಿಯಾ ಇದೆ ಅವರಿಗೆ ಅಂತ ಸುನೀಲ್ ಶೆಟ್ಟರ್ ಹತ್ರ ಕೇಳ್ತಾ ಇದ್ರಂತೆ. ಅಷ್ಟು ಪ್ರಚಂಡ ಬುದ್ಧಿವಂತರು, ಅಂಥ ಕ್ರಿಯಾಶೀಲರು, ಅದ್ಭುತವಾಗಿ ದುಡಿತಕ್ಕಂಥ ಆರ್ ಎನ್ ಶೆಟ್ಟಿ ಅವರಿಗೆ ಬೆಂಗಳೂರು ವಿವಿ ಗೌರವ ಡಾಕ್ಟರೇಟ್ ನೀಡಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಕಾಸಿಯಾದಿಂದ ಕೈಗಾರಿಕಾ ರತ್ನ ಪುರಸ್ಕಾರ ಸಿಕ್ಕಿದೆ. ಶೃಂಗೇರಿ ಶ್ರೀಗಳು, ಉಡುಪಿ ಮಠಾಧೀಶರು ಸಹಿತ ಎಲ್ಲರೂ ಶಾಲೋದಿಸಿ ಗೌರವಿಸಿ ಆರ್ ಎನ್ ಶೆಟ್ಟಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಂಡಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಂದ ಆರಂಭಿಸಿ ನಾಡಿನ ಎಲ್ಲ ಮಠಾಧೀಶರುಗಳು, ಆದಿಚುಂಚನಗಿರಿ ಇರಲಿ, ಇನ್ನು ಶೃಂಗೇರಿ ಇರಲಿ, ಎಲ್ಲ ಸ್ವಾಮಿಗಳು ಕೂಡ ಆರ್ ಎನ್ ಶೆಟ್ಟಿ ಅವ್ರನ್ನ ಗೌರವಿಸಿದ್ದಾರೆ. ಅದ್ವಾನಿಯವರು, ರಾಮಕೃಷ್ಣ ಹೆಗ್ಡೆ ಅವರು, ಹೀಗೆ ರಾಷ್ಟ್ರಮಟ್ಟದ ನಾಯಕರೆಲ್ಲ ಮುರುಡೇಶ್ವರಕ್ಕೆ ಬಂದು ಹೋಗಿದ್ದಾರೆ. ಮುರುಡೇಶ್ವರದಲ್ಲಿ ಆಸ್ಪತ್ರೆ ನಿರ್ಮಿಸುವಾಗ ಶೆಟ್ಟರನ್ನು ಸಂಕಲ್ಪಿಸಿದರು, ಎಲ್ಲ ಧರ್ಮದವರು ಬರ್ತಾರೆ, ಆದ್ದರಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಎಲ್ಲ ಧರ್ಮದವರಿಗಾಗಿ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸಬೇಕು ಅಂತ. ಒಂದೇ ಕಟ್ಟಡದಲ್ಲಿ ಧನ್ವಂತರಿ ದೇವರು, ಗಣಪತಿ ದೇವರು, ಮುಸ್ಲಿಂ ಪ್ರಾರ್ಥನೆಗಾಗಿ ಒಂದು ಸ್ಥಳ, ಕ್ರಿಶ್ಚಿಯನ್ನಿಗಾಗಿ ಕ್ರಾಸ್, ಕ್ರಿಶ್ಚಿಯನ್ ಗುರುಗಳನ್ನೇ ಕರೆಸಿ ಅದನ್ನು ಉದ್ಘಾಟನೆ ಮಾಡಿದರು. ಇವತ್ತಿಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಾಗ ಅದು ಕಾಣ್ತದೆ. ಗೋಪುರಗಳನ್ನು ಕಾಣುವಾಗ ಎಲ್ಲ ಧರ್ಮದ ಗೋಪುರಗಳು ಅಲ್ಲಿದೆ. ಹಿಂದೂ ದೇವಸ್ಥಾನದ ಸಂಕೇತಗಳಿದೆ, ಮುಸ್ಲಿಂ ಮಸೀದಿಯ ಸಂಕೇತ ಇದೆ, ಕ್ರಿಶ್ಚಿಯನ್ ಸಂಕೇತ ಕೂಡ ಇದೆ. ಈ ರೀತಿ ಸರ್ವಧರ್ಮೀಯರನ್ನು ಸಮಾನವಾಗಿ ಕಾಣುವಂಥ ಒಂದು ಆರ್ ಎನ್ ಶೆಟ್ಟಿಯವರು ಅವರ ಕಂಪನಿಯಲ್ಲಿ ಕೂಡ ಎಲ್ಲ ಧರ್ಮೀಯರಿಗೂ ಎಲ್ಲರಿಗೂ ಅವಕಾಶ ಕೊಡ್ತಾಯಿದ್ರು. ಇಂತಹ ಅಪರೂಪವಾದ ವ್ಯಕ್ತಿ ಅವರ ಶ್ರೀಮತಿ ಸುಧಾ ಶೆಟ್ಟಿಯವರು ಈಗಲೂ ಇದ್ದಾರೆ, ಇಳಿ ವಯಸ್ಸು. ಹಿರಿಯ ಮಗ ಸತೀಶ್ ಶೆಟ್ಟಿ, ಎರಡನೇ ಮಗ ಸುನೀಲ್ ಶೆಟ್ಟಿ, ಮೂರನೇ ಮಗ ನವೀನ್ ಶೆಟ್ಟಿ, ಎಲ್ಲರೂ ಕೂಡ ತಂದೆಯವರು ಆರಂಭಿಸಿದ ವಿವಿಧ ಉದ್ಯೋಗಗಳನ್ನು ಕೈಗೆತ್ತಿಕೊಂಡು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಸತೀಶ್ ಶೆಟ್ಟಿಯವರು ಆರ್ ಎನ್ ಶೆಟ್ಟಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಮುರುಡೇಶ್ವರದ ಧರ್ಮದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಅಸಾಮಾನ್ಯವಾದಂಥ ಸಾಧನೆ ಮಾಡಿ ಕೆರೆಯ ನೀರು ಕೆಳಗೆ ಚೆಲ್ಲಿ ಅನ್ನುವಂಥ ಸಂಪತ್ತನ್ನೆಲ್ಲವನ್ನೂ ಕೂಡ, ಹೆಚ್ಚಿನ ಎಲ್ಲ ಸಂಪತ್ತನ್ನು ಕೂಡ ದಾನ ಮಾಡ್ತಾ, ಹೆಚ್ಚೆಚ್ಚು ದುಡಿತಾ, ದಿನಕ್ಕೆ 16 ತಾಸು 18 ತಾಸು ದುಡಿತಾ, ತಮ್ಮ ಇಡೀ 90-95 ವಯಸ್ಸಿನಲ್ಲಿಯೂ ಕೂಡ ಒಳ್ಳೆಯ ಚಿಂತನೆ ಮಾಡ್ತಾ, ಎಲ್ಲ ರಾಜಕೀಯ ವ್ಯಕ್ತಿಗಳೊಂದಿಗೆ ಸಾರ್ವಜನಿಕರೊಂದಿಗೆ ಚೆನ್ನಾಗಿ ಇರ್ತಾ, ಕೈತುಂಬ ದಾನ ಮಾಡ್ತಾ, ಯಾರೂ ಹಸಿದವರು ಇರಬಾರ್ದು ಅನ್ನುವಂಥ ಒಂದು ಪ್ರೀತಿ ತೋರಿಸ್ತಾ ತಮ್ಮ ಜೀವನದ 95-96 ವರ್ಷಗಳ ಕಾಲ ಬದುಕಿದರು. ಇವತ್ತು ಅವರಿಲ್ಲ. ಅವರು ಕಟ್ಟಿದ್ದ ಸಂಸ್ಥೆಗಳಿದ್ದಾವೆ, ಅವರು ಬಿಟ್ಟು ಹೋದಂಥ ಸಿದ್ಧಾಂತಗಳಿದ್ದಾವೆ, ಅವರ ಸಜ್ಜನಿಕೆ, ಅವರು ಬಿಟ್ಟು ಹೋದಂಥ ಸಜ್ಜನಿಕೆಗಳಿದ್ದಾವೆ. ಇಂತಹ ಅದ್ಭುತ ವ್ಯಕ್ತಿಯೊಟ್ಟಿಗೆ ತುಂಬ ವರ್ಷ ಒಡನಾಡಿದ್ದೇನೆ. ಅವರ ಕನಸುಗಳು ನನಸಾಗುವಲ್ಲಿ ನನಗೆ ಅನಿಸಿದಂಥ ಸಹಕಾರವನ್ನು ಒಬ್ಬ ಮಾಧ್ಯಮದವನಾಗಿ ನೋಡಿದ್ದೇನೆ. ಸ್ವಂತ ಸಹೋದರನನ್ನಾಗಿ ನನ್ನನ್ನು ಕಂಡಿದ್ದಾರೆ. ಅಣೆಕಟ್ಟುಗಳು, ಕೊಂಕಣ ರೈಲ್ವೆಯ 9 ಸುರಂಗಗಳನ್ನು ಆರ್ ಎನ್ ಶೆಟ್ಟಿಯವರು ಮಾಡಿದ್ದಾರೆ. ಅಣೆಕಟ್ಟುಗಳ ನಿರ್ಮಾಣದಲ್ಲಿ ಬಹಳ ಎತ್ತಿದ ಕೈ. ನೀರಾವರಿ ಯೋಜನೆಗಳಲ್ಲಿ ಕೂಡ ಅಷ್ಟೇ. ಅಪ್ಪರ್ ಭದ್ರಾ, ಅಪ್ಪರ್ ಕೃಷ್ಣ, ಲಿಂಗನಮಕ್ಕಿ ಅಣೆಕಟ್ಟು, ವಾರಾಹಿ ಭೂಗತ ಜಲವಿದ್ಯುತ್ ಯೋಜನೆ, ಶರಾವತಿ ಟೇಲ್ಸ್ಗಳನ್ನು ಆರ್ ಎನ್ ಶೆಟ್ಟಿ ಕಂಪನಿ ನಿರ್ಮಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ಪಡೆದುಕೊಂಡು ಕಂಪನಿ ಪಣಜಿ, ಮಂಗಳೂರು, ಧಾರವಾಡ, ಬೆಳಗಾವಿ ಹೈವೇ ನಿರ್ಮಾಣ, ಹೋಟೆಲ್ ನಿರ್ಮಾಣಗಳನ್ನು ಆರಂಭಿಸಿತು. ತಾಜ್ ಹೋಟೆಲ್ಗಳು, ಬೆಂಗಳೂರಿನಲ್ಲಿರುವ 2 ತಾಜ್ ಹೋಟೆಲ್ಗಳು, ಹುಬ್ಬಳ್ಳಿಯ ತಾಜ್ ಹೋಟೆಲ್ ಕೂಡ ಆರ್ ಎನ್ ಶೆಟ್ಟರ ನಿರ್ಮಾಣ, ಅದು ಅವರದೇ ಸ್ವಂತ ಕಂಪನಿ. ಅದಲ್ಲದೆ
ನಾರಾಯಣಪುರದಲ್ಲಿ ಒಂದು ವಿದ್ಯುತ್ ಯೋಜನೆ ಇದೆ, ಜಲವಿದ್ಯುತ್ ಯೋಜನೆ, ಗಾಳಿ ವಿದ್ಯುತ್ ಯೋಜನೆ ಇದೆ, ಪಾವಗಡದಲ್ಲಿ ಸೌರಶಕ್ತಿ ಯೋಜನೆ ಇದೆ, ಬೆಂಗಳೂರಿನ RNS ಶಾಂತಿನಿಕೇತನ ಬಹುಮಹಡಿ ಅಪಾರ್ಟ್ಮೆಂಟ್ಗಳಿದ್ದಾವೆ, ಮುರುಡೇಶ್ವರದಲ್ಲಿ ಮಾತ್ರವಲ್ಲ ಹುಬ್ಬಳ್ಳಿ ಕೂಡ RNS ಹೋಟೆಲ್ ಇದೆ. ಹೀಗೆ ಈ ದೇಶದ ಅಭಿವೃದ್ಧಿಗೆ ಒಬ್ಬ ಉದ್ಯಮಿಯಾಗಿ, ಒಬ್ಬ ಗುತ್ತಿಗೆದಾರನಾಗಿ ದುಡಿದದ್ದಲ್ಲದೆ ಒಬ್ಬ ದಾನಿಯಾಗಿ, ಒಬ್ಬ ಧರ್ಮಪ್ರೇಮಿಯಾಗಿ ನಿರಂತರ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ತಾ ದಾನ ಧರ್ಮಗಳನ್ನು ಮಾಡ್ತಾ ಇದ್ಯಾವುದೂ ನಮ್ಮದಲ್ಲ ಅನ್ನುವ ರೀತಿಯಲ್ಲಿ ಕೊಟ್ಟು ಹೋಗಿದ್ದಾರೆ. ಭೌತಿಕವಾದ ರೂಪದಲ್ಲಿ, ಕಟ್ಟಡಗಳ ರೂಪದಲ್ಲಿ, ವಿದ್ಯಾಸಂಸ್ಥೆಗಳ ರೂಪದಲ್ಲಿ. ಪ್ರವಾಸೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲ್ಲ ಅನ್ನುವ ಕಾಲದಲ್ಲಿ ಹಲವಾರು ಕಠಿಣ ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲವನ್ನು ಜೀರ್ಣಿಸಿಕೊಳ್ತಾ ಮುರುಡೇಶ್ವರನ ಎದ್ದು ನಿಲ್ಲಿಸಿ ಹೋಗಿದ್ದಾರೆ, ಮಾದರಿ ಹಾಕಿಕೊಟ್ಟು ಹೋಗಿದ್ದಾರೆ. ಅದರಿಂದ ಅವ್ರನ್ನ ಇವತ್ತು ನೆನೆಸ್ಕೊಂಡಿದ್ದೇನೆ. ಆರ್.ಎನ್. ಶೆಟ್ಟಿ ಅಂತ ಪುಣ್ಯಾತ್ಮರುಗಳು ಮತ್ತೆ ಮತ್ತೆ ಹುಟ್ಟಿ ಬರಲಿ ಈ ನೆಲದಲ್ಲಿ, ಈ ನಾಡಿನ ಉದ್ಧಾರಕ್ಕೆ ಅಂಥವರು ತೊಡಗುವಂತಾಗಲಿ ಅಂತ ಅವರ ಆತ್ಮೀಯತೆಯನ್ನು, ಅವರ ಸ್ನೇಹವನ್ನು, ಅವರ ಪ್ರೀತಿಯನ್ನು, ಅವರು ಪ್ರೀತಿ ಹಂಚಿದ ರೀತಿಯನ್ನು ಎಲ್ಲವನ್ನೂ ಸ್ವಂತ ಕಂಡು ಅನುಭವಿಸಿದ ನಾನು ಧನ್ಯತೆಯನ್ನು ಅನುಭವಿಸಿದ್ದೇನೆ ಬದುಕಿನಲ್ಲಿ. ಇಂದು ಅವರು ಸ್ಮರಿಸ್ತೇನೆ, ನಾವೆಲ್ಲ ಸ್ಮರಿಸೋಣ. ಜೀವಿತದ ಕೊನೆಯ ಕಾಲದಲ್ಲಿಯೂ ಕೂಡ ಹೆಚ್ಚು ಓಡಾಡಲು ಆಗದೇ ಇರುವಾಗಲೂ ಕೂಡ ತನ್ನ ಎರಡೂ ಬದಿಗೆ ಎರಡು ದೊಡ್ಡ ದೊಡ್ಡ ಟಿವಿಗಳನ್ನು ಇಟ್ಕೊಂಡು ಅದರಲ್ಲಿ ಮುರುಡೇಶ್ವರದ ದೃಶ್ಯಗಳು ಸದಾ ಚಲಿಸುತ್ತಾ ಇರುವ ಹಾಗೆ, ತಾವು ಮುರುಡೇಶ್ವರದಲ್ಲಿ ಇದ್ದ ಹಾಗೆ ಆ ರೀತಿಯ ಒಂದು ಪ್ರೀತಿಯನ್ನು ಅನುಭವಿಸಿದ್ದಾರೆ. ಮುರುಡೇಶ್ವರದ ಯಾವ ಅಭಿವೃದ್ಧಿಯಲ್ಲೂ ಕೂಡ ಹಣಕ್ಕಾಗಿ ಅವರು ಮಾಡಲಿಲ್ಲ. ಇವತ್ತಿಗೂ ಕೂಡ ಅದು ಹಣಕ್ಕಾಗಿ ಮುರುಡೇಶ್ವರದ ಯಾವ ವ್ಯವಸ್ಥೆಗಳು ಕೂಡ ನಡೀತಾ ಇಲ್ಲ. ಮುರುಡೇಶ್ವರವನ್ನು, ಹುಟ್ಟಿದ ಊರನ್ನು, ಹುಟ್ಟಿದ ಜನಗಳನ್ನು ಇಷ್ಟೊಂದು ಪ್ರೀತಿಸಿದ ವ್ಯಕ್ತಿ ಮುರುಡೇಶ್ವರದವರು ಯಾರೂ ಕೂಡ ಇಲ್ಲ. ಈ ದೇಶದಲ್ಲಿ ಬಹಳ ಅಪರೂಪ. ನಮ್ಮ ನೆಲ, ನನ್ನ ಹುಟ್ಟಿದ ನೆಲ, ನನ್ನ ತಾಯಿ ನೆಲ, ನಾನು ಇಲ್ಲಿಂದ ಬೆಳೆದಿದ್ದೇನೆ, ಇಲ್ಲಿಂದ ಒಳ್ಳೆಯವನಾಗಿದ್ದೇನೆ, ಅಭಿವೃದ್ಧಿ ಹೊಂದಿದ್ದೇನೆ, ನಾನು ಏನು ಗಳಿಸಿದ್ದೇನೋ ಪಡೆದಿದ್ದೇನೋ ಅದೆಲ್ಲದಕ್ಕೂ ಈ ನೆಲ ಕಾರಣ. ಆದ್ದರಿಂದ ಪಡೆದದ್ದನ್ನು ಮರಳಿ ಇಲ್ಲಿ ಕೊಡ್ತೇನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯನಾದೇನೋ ಅನ್ನುವಂಥ ಒಂದು ವ್ಯಕ್ತಿತ್ವದ ಆರ್.ಎನ್. ಶೆಟ್ಟಿ ಅವ್ರನ್ನ ಇವತ್ತು ಪ್ರತಿ ವರ್ಷಕ್ಕೊಮ್ಮೆ ನೆನೆಸ್ಕೊಂಡಿದ್ದೇನೆ. ನಾಡು ನೆನೆಸ್ಕೊಳ್ತಾ ಇದೆ. ಎಲ್ಲೇ ಇರಲಿ ನಮ್ಮನ್ನು ನೋಡ್ತಾ ಇರ್ತಾರೆ, ಒಳ್ಳೆಯದಾದನ್ನು ನೋಡ್ತಾ ಇರ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂಥ ಅವರ ವ್ಯಕ್ತಿತ್ವಕ್ಕೆ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.